ಮಾರುಕಟ್ಟೆಯ ಸರ್ಕಾರಕ್ಕೆ ವಿನಃ ಮಾರುಕಟ್ಟೆಯ ಸರ್ಕಾಗಬಾರ್ದು. ಇಲ್ಲಿರೋ ಎಲ್ಲ ವೈದ್ಯರು ನಿಮಗೆ ಕೈ ಮುಗಿದು ಕೇಳ್ಕೊಡ್ತೀನಿ, ಮನುಷ್ಯ ಸಂಬಂಧಗಳೊಂದಿಗೆ ಬಾಂಧವ್ಯದ ಪ್ರೀತಿಯನ್ನು ಇಟ್ಕೊಟ್ಟಾಗ ನೀವು ದೇವರಾಗ್ತೀರಿ, ದೇವ ಮಾನವರಾಗ್ತೀರಿ. ಆ ನಿಟ್ಟಿನಲ್ಲಿ ದುಡಿಬೇಕು ಅಂತ ಹೇಳ್ತಾ ನೋಡಿ, ನಮ್ಗೆ ಎಲ್ಲಿ ಏನಾಗ್ತಾ ಇದೆ, ಬೆಳಗ್ಗೆ ಎದ್ರೆ ಒಂದು 9 ಗಂಟೆ ತನಕ ಮಾಧ್ಯಮದಲ್ಲಿ ಹಳೆ ನ್ಯೂಸ್ ಬರುತ್ತೆ, 9 ಗಂಟೆಗೆ ಜ್ಯೋತಿಷ್ಯ ಬರ್ತಾರೆ, ಬರೀ ಸುಳ್ಳು ಹೇಳ್ತಾರೆ, 12 ಗಂಟೆಗೆ ಮನೆಯಾಡದ ಧಾರಾವಾಹಿಗಳು ಬರ್ತವೆ. ನಮ್ಮ ಮನೆ ಆಡಾದ್ರೂ ಚಿಂತೆ ಇಲ್ಲ, ಮನಸ್ಸು ಹಾಳಾಗ್ತಾ ಇದೆ. ಇನ್ನು ಸಂಜೆ 6 ಗಂಟೆಗೆ ಒಂದು ಕ್ರೈಮ್ ನಡೆಯುತ್ತೆ, ರಾತ್ರಿ 1 ಗಂಟೆಗೆ, ಒಂದು 12 ಗಂಟೆಗೆ ಅಥವಾ 10 ಗಂಟೆಗೆ ಯಾವುದೋ ಒಂದು ಹೆಣ ಬಿದ್ದರೆ ನಾವು ಮಲಗ್ತೀವಿ. ಎಷ್ಟು ಮಟ್ಟಿಗೆ ಹೋಗ್ತಾ ಇದೆ ನಮ್ಮ ಜೀವನ, ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ, ನಮ್ಮ ಮನಸ್ಥಿತಿ ಏನಾಗ್ತಾ ಇದೆ, ಇದ್ರ ಬಗ್ಗೆ ಎಲ್ಲ ನಾವು ಯೋಚನೆ ಮಾಡಬೇಕಾಗುತ್ತೆ. ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ನಿಮ್ಮ ಮಕ್ಕಳಿಗೆ 5 ಸಿಗಳು ಅವಾಯ್ಡ್ ಮಾಡಿ. 1 ಸಿ ಸೆಲ್ ಫೋನ್ ಅವಾಯ್ಡ್ ಮಾಡಿ, 2ನೇ ಸಿ ಚಾಟಿಂಗ್ ಮಾಡೋದು ಅವಾಯ್ಡ್ ಮಾಡಿ, 3ನೇ ಸಿ ಮನೆಯಲ್ಲಿ ಮೊದಲು ಕೇಬಲ್ ಕಿತ್ತು ಹಾಕಿ ಮಕ್ಕಳ ಮುಂದೆ, 4ನೇ ಸಿ ಕೆಟ್ಟ ಸಿನಿಮಾಗಳಿಂದ ದೂರ ಇರಿಸಿ, 5ನೇ ಸಿ 11 ಜನ ದಾಂಡಿಗರು ಆಡುವ 12,000 ಸೋಮಾರಿಗಳನ್ನು ನೋಡುವ ಕ್ರಿಕೆಟ್ ಇಂದ ಸ್ವಲ್ಪ ದೂರ ಇರಿಸಿ. ಹಾಗಾದ್ರೆ ನಮ್ಮ ಮಕ್ಕಳಿಗೆ ಏನ್ ಕೊಡ್ಬೇಕು? ನಿಮ್ಮ ಮಕ್ಕಳಲ್ಲಿ ದೇವರು ಕೊಟ್ಟಿದ್ದಾನೆ ಟ್ಯಾಲೆಂಟ್. ಆ ಟ್ಯಾಲೆಂಟ್ ಊರ್ಜಿತ ಆಗ್ಬೇಕು ಅಂದ್ರೆ ಟೈಟ್ ಶೆಡ್ಯೂಲ್ ಕೊಡಿ, ಟೈಮ್ ಟೇಬಲ್ ಕೊಡಿ, ಪಾಸಿಟಿವ್ ಥಾಟ್ಸ್ ಕೊಡಿ. ನಿಮ್ಮ ಮಕ್ಕಳು ಡಿಸಿಪ್ಲಿನ್ ಕೊಡಿ. ನಿಮ್ಮ ಮಕ್ಕಳಿಗೆ ನೀವು ಯಾರ್ಯಾರು ಹಿರಿಯರು ಬಂದ್ರೆ ಎದ್ದು ಕೈ ಮುಗಿತೀರಿ, ಮಕ್ಕಳು ನಿಮ್ಗೆ ಅವರಿಗೆ ಕೈ ಮುಗಿಯಲ್ಲ. ನೀವು ಹೇಳ್ಕೊಡ್ತೀರಿ, ಯೋಚನೆ ಮಾಡಿ. ಮಕ್ಕಳು ಅನುಕರಣೆ ಮಾಡಬೇಕಾಗಿದೆ, ಮಕ್ಕಳು ಅದನ್ನು ಪಾಲಿಸಬೇಕಾಗಿದೆ. ಇವತ್ತು ನಮ್ಮಲ್ಲಿ ಒಂಟಿತನ ಕಾಡ್ತಾ ಇದೆ. ಅದಕ್ಕೆ ಮಾನಸಿಕ ಕಾಯಿಲೆಗಳಿಂದ ದೂರ ಇರಬೇಕು ಅಂದ್ರೆ ಒಂದು ತಿಳ್ಕೊಳ್ಳಿ, ದೇಹಕ್ಕೆ ಕಾಯಿಲೆ ಬಂದ್ರೆ ಕ್ಯೂರ್ ಆಗುತ್ತೆ, ಮನಸ್ಸಿಗೆ ಕಾಯಿಲೆ ಬಂದ್ರೆ ಕ್ಯೂರ್ ಆಗಲ್ಲ, ಕ್ಯೂರ್ ಮಾಡ್ಕೋಬೇಕಾಗುತ್ತೆ. ನಮ್ಮ ಬಿಹೇವಿಯರ್, ನಮ್ಮ ಆಟಿಟ್ಯೂಡ್, ನಮ್ಮ ಕ್ಯಾರೆಕ್ಟರ್ ಇವನ್ನೆಲ್ಲವೂ ಕೂಡ ಬದಲಾವಣೆ ಮಾಡಿಕೊಂಡಾಗ ಈ ಜಗತ್ತಲ್ಲಿ ನಾವು ಬದುಕನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದ್ರೆ ಹಣೆ ಬರ ಅಂತ ಹೇಳಿ ತಿಳ್ಕೊಳ್ತೀವಿ. ಹಣೆ ಇಲ್ಲದವರಿಗೆ ಹಣೆ ಬರ ಬರಲಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಖಂಡಿತ ಬರೆಯಕ್ಕಾಗಲ್ಲ. ಹಣೆ ಬರ ಬರೆಯೋರು ದೇವರಲ್ಲ, ಯಮ ಅಲ್ಲ. ನಮ್ಮ ಹಣೆ ಬರ ನಾವೇ ಬರ್ಕೊಳ್ತೀವಿ. ಹಾಗಾಗಿ ಕರ್ನಾಟಕ ಪ್ರೆಸ್ ಕ್ಲಬ್ ನಮ್ಮ ರಮೇಶ್ ನನ್ನನ್ನು 1 ತಿಂಗಳಿಂದ ನಮ್ಮ ಮನೆಗೆ ಬರಬೇಡಿ, ನಾನು ಬರ್ತೀನಿ ಅಂತ ಹೇಳಿದ್ರು. ಮನೆಗೆ ಬಂದು ಆತ್ಮೀಯವಾಗಿ ಬರಮಾಡ್ಕೊಂಡಿದ್ದಾರೆ. ನಾನು ಇವತ್ತು ಇಲ್ಲಿ ಬಂದು ಮಾತನಾಡಿದ್ದೀನಿ. ನನಗೆ ಹೆಮ್ಮೆ, ನನ್ನ ಗುರುಗಳ ಮುಂದೆ ನಾನು ಮಾತನಾಡ್ತಾ ಇದ್ದೀನಿ ಅಂತ. ಅದು CR ಚಂದ್ರಶೇಖರ್ ಅವ್ರ ಮುಂದೆ ಎಷ್ಟು ಹೆಮ್ಮೆ ಆಗುತ್ತೆ. ಬನ್ನಿ ಸ್ನೇಹಿತರೆ, ಮನಸ್ಸಿಗೆ ಸಂಬಂಧಪಟ್ಟಂತ ಕನಿಷ್ಠ ಒಂದು 700ಕ್ಕೂ ಹೆಚ್ಚು ಪುಸ್ತಕ ಬರೆದಿದ್ದಾರೆ. ಕೋಟಿ ಪುಸ್ತಕವನ್ನ ನಾವು ಮನಸ್ಸಿಗೆ ಸಂಬಂಧಪಟ್ಟಂತ ಮನಧ್ವನಿ, ಮನಾನ್ವೇಷಣೆ, ನಿಮ್ಮ ಯಶಸ್ಸಿಗೆ ನೀವೇ ವಾರಿ, ನಿಮ್ಮ ಖುಷಿ ನಿಮ್ಮ ಕೈಯಲ್ಲಿ, ಅಂಗೈಯಲ್ಲಿ ಆರೋಗ್ಯ, ಸಾಕಷ್ಟು ಬುದ್ಧಿಗಳು ಬರೆದಿದ್ದೀವಿ. ಇವತ್ತು ನಮ್ಮ ಮಕ್ಕಳು ಡಾಕ್ಟರ್ ಹತ್ರ ಹೋಗಲ್ಲ, ಗೂಗಲ್ ಆಂಟಿ ಹತ್ರ ಹೋಗ್ತಾ ಇದ್ದಾರೆ. ಗೂಗಲ್ ಆಂಟಿ ಏನೆಲ್ಲ ಕೊಡುತ್ತೆ, ಏನೆಲ್ಲ ಕೊಡಲ್ಲ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡಬೇಕಾಗುತ್ತೆ. ನಿಮ್ಮ ಮಕ್ಕಳೆಲ್ಲ ಒಂಟಿತನಕ್ಕೆ ಬಿಡಬೇಡಿ. ಲೋನ್ಲಿನೆಸ್ಗೆ ತುತ್ತಾಗ್ತಾ ಇದ್ರು ನಮ್ಮ ಮಕ್ಕಳು, ಡ್ರೌಸಿನೆಸ್ಗೆ ತುತ್ತಾಗ್ತಾ ಇದ್ರು ನಮ್ಮ ಮಕ್ಕಳು, ಲೇಜಿನೆಸ್ಗೆ ತುತ್ತಾಗ್ತಾ ಇದ್ರು ನಮ್ಮ ಮಕ್ಕಳು. ಕಾರಣ ನೀವು ಕಾರಣ ಆಗ್ತೀರಿ, ಪೇರೆಂಟ್ಸ್ ಕಾರಣ ಆಗ್ತೀರಿ. ಮಗುವಿನ ಬಗ್ಗೆ ಮಕ್ಕಳಿಗಾಗಿ ಆಸ್ತಿ ಮಾಡಕ್ಕೆ ಹೋಗ್ಬೇಡಿ, ಮಕ್ಕಳ ಮನಸ್ಸನ್ನ ಆಸ್ತಿಯನ್ನಾಗಿ ಮಾಡಿ ನಿಮ್ಮೊಂದಿಗೆ ಮಕ್ಕಳು ಬದುಕನ್ನ ಕಟ್ಟಿಕೊಳ್ತಾರೆ. ಎಂತ ನಾಲೆಡ್ಜ್ ಆಗ್ತಾ ಇದೆ ಸೈನ್ಸ್. ಇನ್ನ ಪದ್ಮಿನಿ ಪ್ರಸಾದ್ ಇನ್ನೊಂದು 25 ವರ್ಷ ನಿಮ್ಮ ಮೊಮ್ಮಗಳು ಈ ಭೂಮಿ ಮೇಲೆ ಜಾಗ ಇಲ್ಲ, ಚಂದ್ರನಲ್ಲಿ ಹೋಗಿ ಅಲ್ಲಿ ಮಗು ಎತ್ಕೊಂಡು ಕೆಳಗಡೆ ತೋರಿಸ್ತಾರೆ, ಅದು ಜೀವನೆ ತೌಡು ಮನೆ, ಭೂಮಿ ತೌಡು ಮನೆ ಅನ್ನೋ ಮೊಮೆಂಟ್ಗೆ ನಾವು ಹೋಗ್ತಾ ಇದ್ದೀವಿ. ಆದ್ರೂ ನಾವು ಹೋಗ್ತಾ ಇದ್ದು ಮೌಢ್ಯತೆ ಅಂತಕ್ಕಂಥ ಅಂಧಕಾರದಿಂದ ದೂರ ಇದ್ದೀವಿ. ಪಂಚಾಂಗಕ್ಕೆ ಬೆಲೆ ಕೊಡುವ ಬದಲು ಪಂಚ ಅಂಗಕ್ಕೆ ಬೆಲೆ ಕೊಡಿ. ಮನೆಯ ವಾಸ್ತುವಿಗೆ ಬೆಲೆ ಕೊಡುವ ಬದಲು ಮನಸ್ಸಿನ ವಾಸ್ತುವಿನ ಕಡೆ ಗಮನ ಕೊಡಿ. ಆಗ ನಿಮ್ಮ ಬದುಕು ಪಾವನ ಆಗುತ್ತೆ. ಮಾನವೀಯ ಮೌಲ್ಯ ಇಲ್ಲಿ ಬದುಕನ್ನ ಕಟ್ಟಿಕೊಳ್ಳುತ್ತೆ, ಸಂಬಂಧಗಳು ಬದುಕನ್ನ ಕಟ್ಟಿಕೊಳ್ತವೆ ಅಂತ ಹೇಳ್ತಾ ನಾನು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಪ್ರೆಸ್ ಕ್ಲಬ್ನ ಎಲ್ಲ ಸಿಬ್ಬಂದಿಗಳಿಗೆ, ಆದರಣೀಯವಾಗಿ ಕೇಳಿದಂತ ಎಲ್ಲ ವೈದ್ಯರಿಗೆ, ಪ್ರಶಸ್ತಿಯನ್ನು ಪಡ್ಕೊಂಡಂತ ವೈದ್ಯರಿಗೆ
ಮತ್ತು ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು, ಧನ್ಯವಾದ. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಉಳಿಕಲ್ ನಟರಾಜಸ್ಗೆ ಧನ್ಯವಾದಗಳನ್ನ ಹೇಳ್ತಾ, ವಿನೋದ್ ರಾಜ್ ಅವರು ಆಗಮಿಸಿದ್ದಾರೆ. ಕನ್ನಡ ಚಲನಚಿತ್ರ ನಟರು ವಿನೋದ್ ರಾಜ್, ದಯವಿಟ್ಟು ಸ್ವಾಗತವನ್ನು ಕೋರಿ. ಮುಂದಿನ ಕಾರ್ಯಕ್ರಮ ಕನ್ನಡದ ಖ್ಯಾತ ಸಾಹಿತಿಗಳಾದ ವಿನೋದ್ ರಾಜ್ ಇವರು ನಿರ್ಮಾಪಕ ಸಾಹಿತಿಗಳನ್ನು ಬರೆದ KGF, ಜೆಂಟಲ್ಮ್ಯಾನ್, ಮದಗಜ, ಈಗ ಸಿಂಹರೂಪಿಣಿ ಚಿತ್ರದ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ದಯವಿಟ್ಟು ವಿನೋದ್ ರಾಜ್ ಸರ್ ಸಿಂಹರೂಪಿಣಿ ಚಿತ್ರದ ಟೀಸರ್ ಅನ್ನು ರಿಲೀಸ್ ಮಾಡಬೇಕು ಅಂತ ಕೇಳ್ಕೊಳ್ತೀವಿ ಸರ್. ಒಂಚೂರು ಕಟ್ ಮಾಡಿ, ಸ್ವಲ್ಪ ಕಟ್ ಮಾಡಿ ಸರ್.